ಹಾಯ್ ಗುಡ್ ಮಾರ್ನಿಂಗ್ ಆಲ್. ಇವತ್ತು ಮೆಂತೆ ಕಡುಬು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಗೋಧಿ ಹಿಟ್ಟನ್ನ ಹಾಕ್ಕೋಬೇಕು. ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಇಡಬೇಕು. ಮತ್ತು ಮೆಂತಿ ಪಲ್ಯ ತೊಳೆದು ಚೆಂದ ತೆಗೆದಿಟ್ಕೋಬೇಕು. ಬೆಳ್ಳುಳ್ಳಿ ಬೇಕಾಗುತ್ತೆ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ನಿಂಬೆಹಣ್ಣು ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ಹಂಗೆ ಬ್ಯಾಕ್ ಹೋಗ್ಬೇಕು. ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಒಂದೆರಡು ನಿಂಬೆಹಣ್ಣು. ಮೆಂತಿ ಪಲ್ಯ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೋಬೇಕು. ತೊಳೆದು ಚೆನ್ನಾಗಿಟ್ಟು ಬೆಳ್ಳುಳ್ಳಿ ಜಜ್ಕೋಬೇಕು. ಬೆಳ್ಳುಳ್ಳಿ ಜಜ್ಕೊಂಡು ಅದೇನು ಹಿಟ್ಟು ನಾದಿರ್ತಿದ್ವಲ್ಲ ಗೋಧಿ ಹಿಟ್ಟನ್ನ ಹತ್ಕೊಂಡು ಸ್ವಲ್ಪ ಅದನ್ನು ಕಡ್ಕೋಬೇಕು ಸಣ್ಣದಾಗಿ. ಈ ಥರ ಕಡ್ಕೋಬೇಕು ಮೆಂತೆ ಕಡುಬನ್ನ ಸಣ್ಣದಾಗಿ ತೋರಿಸ್ತೀವಲ್ಲ. ಆಮೇಲೆ ಇದನ್ನು ಪೋಣೆ ಕಟ್ಕೋಬೇಕು. ಹೇಗಾದರೆ ಒಗ್ಗರಣೆ ಕೊಡೋದು. ಒಂದು ಬೊಗಣೆ ಇಟ್ಕೊಂಡು ಅದರ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಚಟ್ಪಟ ಆದಮೇಲೆ ಬೆಳ್ಳುಳ್ಳಿ ತೆಗೆದುಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಷ್ ಆದಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಲಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಮೆಂತಿ ಪಲ್ಯ ಒಂದಿಷ್ಟು ಹಾಕ್ಕೋಬೇಕು. ನೋಡಿ ವಿಡಿಯೋದಾಗ ತೋರಿಸ್ಮೇಲೆ ಬ್ರೌನಿಷ್ ಆಗ್ತದೆ ನೋಡಿ ಸ್ವಲ್ಪ. ಇದು ಬೆಳ್ಳುಳ್ಳಿ ಮೆಂತೆ ಪಲ್ಯ ಇದೆಲ್ಲ ಹಾಕೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಯಾವ ಮಗಳು ಚಪಾತಿ ಅದೇನು ಊಟ ಮಾಡಲ್ಲ, ಈ ಥರ ಗೋಧಿ ಹಿಟ್ಟಿಂದ ಮೆಂತೆ ಕಡುಬು ಮಾಡಿಕೊಂಡ್ರೆ ಹುಡುಗರು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ತಿಂತಾರೆ ಹುಡುಗರು. ಮೆಂತ್ಯ ಸೊಪ್ಪು ಹಾಕೋತಿದ್ದೆ ನೋಡಿ. ಮೆಂತ್ಯ ಸೊಪ್ಪು ಹಾಕಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಮೆಂತ್ಯ ಸೊಪ್ಪು ಅದೆಲ್ಲ ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋಗಿ ಚೆನ್ನಾಗಿ ಎಣ್ಣೆದಾಗ ಫ್ರೈ ಆದಮೇಲೆ ಬಾಡಿಸ್ಕೊಳ್ಳೋದಾದ್ಮೇಲೆ ನೀರು ಹಾಕ್ಬೇಕು. ಮೆಂತ್ಯ ಪಲ್ಯ ಇವಾಗ ಬಾಡೈತೆ ನೋಡ್ರಿ ಚೆನ್ನಾಗಿ. ಇದಕ್ಕೆ ಇವಾಗ ನೀರು ಹಾಕೊಂಬಂತ ನೀರು ಹಾಕ್ತಿದೆ ನೋಡಿ. ನಾವು ಕಡುಬು ಅದು ಎಷ್ಟು ಕಡ್ಕೊಂಡಿರುತ್ತೆ ಅದ್ರ ನೋಡಿ ನೀರು ಹಾಕೋಬೇಕ್ರಿ. ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ರಸ ಹಿಂಡ್ಕೊಂಡು ಆ ನಿಂಬೆಹಣ್ಣು ರಸ ಹಾಕ್ಬೇಕು ಸ್ವಲ್ಪ. ಈ ಕುದಿ ಬರೋ ಥರ ಬಿಡ್ಬೇಕು ಅದನ್ನು ಸ್ವಲ್ಪ ಹಾಗೆ ಸ್ವಲ್ಪ ನೀರೆಲ್ಲ ಕುದ್ಮೇಲೆ ಇದು ನಾವು ಕಡುಬು ಕಟ್ಕೊಂಡಿರ್ತೀವಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋದ್ರಲಿಂದ ಅದು ಕಡುಬು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಕುದಿಯೋ ಟೈಮಿಗೆ. ಈಗ ಹಾಕ್ತಿದೆ ನೋಡಿ, ಕುದೀತಾ ಇರ್ತಲ್ಲ ಆವಾಗ ಹಾಕಬೇಕು. ಕಡುಬು ಹಾಕ್ಕೊಂಡು ಸ್ವಲ್ಪ ಕುದಿಯಲಿಕ್ಕೆ ಬಿಡ್ಬೇಕು. ಕುದೀತಾ ಇದೆ ನೋಡಿ ಇವಾಗ. ಮೆಂತ್ಯ ಕಡುಬು ಚೆನ್ನಾಗಿ ರೆಡಿ ಆಗ್ತಾಯಿದೆ ನೋಡಿ. ಮೆಂತ್ಯ ಕಡುಬು ರೆಡಿ ಆಗ್ತಿದೆ ನೋಡಿ. ಚೆಂದ ಕುದಿ ಬರ್ತಾಯಿದೆ. ಚೆಂದ ಕುದಿ ಸ್ವಲ್ಪ ಹಾಲು ಹಾಕೋಬೇಕ್ರಿ ಮ್ಯಾಗೆಲ್ಲ. ಮೆಂತ್ಯ ಕಡುಬೆಲ್ಲ ಕುದೀತದಲ್ಲ, ಕುದ್ಮೇಲೆ ಹಾಲು ಹಾಕೋಬೇಕು. ಹಾಲು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಮೆಂತ್ಯ ಕಡುಬು ರೆಡಿ ಆಯಿತು. ನಾವೆಲ್ಲ ಪ್ಲೇಟಾಗಿ ಹಾಕ್ಕೊಂಡು ತಿಂತಾಯಿದ್ದೀವಿ ನೋಡಿ. ನಮ್ಮ ಕೀರ್ತನ ತಿಂತಾಯಿದ್ದಾಳೆ ನೋಡಿ. ಕೀರ್ತನ ಹೆಂಗದ ಮೆಂತ್ಯ ಕಡುಬು ಹೆಂಗದ? ಕೀರ್ತನ ಹೇಗಿದೆ? ಸೂಪರ್ ಸೂಪರ್ ಟೇಸ್ಟಿಯಾಗಿದೆ. Thank you for watching. Thank you.